ಹಲೋ ಸ್ನೇಹಿತರೆ, ಇವತ್ತು ನಾವು ಕಲಿಬೇಕಾಗಿರೋ ವಿಚಾರ ಏನು ಅಂತ ಹೇಳೋದಾದರೆ ಕಾಯಿ ಉಪ್ಪಟ್ಟು ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಫಸ್ಟ್ ಬೇಕಾಗಿರೋಂಥದ್ದು ಬೆಲ್ಲ, ಅದಾದಮೇಲೆ ಎಣ್ಣೆ, ಅದ್ರ ಜೊತೆಗೆ ಮೈದಾ ಹಿಟ್ಟನ್ನ ರೆಡಿ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಇಂಪಾರ್ಟೆಂಟ್ ಬೇಕಾಗಿರೋಂಥದ್ದು ಕಾಯಿ, ಅದಾದಮೇಲೆ ಚಿಟಕಿ ಉಪ್ಪು, ಅದಾಗಿದ್ದಾದಮೇಲೆ ಕೊನೆಯದಾಗಿ ಅರಿಶಿನ ಪುಡಿ. ಅಜ್ಜಿ ಮನೆ ರುಚಿಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ರೆಡಿನ ಹೋಗೋಣ. ಫಸ್ಟು ನಾವು ಒಂದು ಬೆಲ್ಲ ತೊಗೊಂಡು ನೀಟಾಗಿ ಅದನ್ನು ಪುಡಿ ಮಾಡ್ಕೋಬೇಕು. ನಮ್ಮ ಹತ್ರ ಕಲ್ಲಿದೆ, ಕಲ್ಲಲ್ಲಿ ನಮ್ಮ ಹತ್ರ ಏನಿದೆ ಅದರಲ್ಲಿ ನೀವು ಪುಡಿ ಮಾಡ್ಕೋಬೋದು. ಪುಡಿ ಮಾಡಿ ಅದನ್ನು ಒಂದು ಟಿಫಿನ್ ಬಾಕ್ಸಲ್ಲಿ ಹಾಕಿಟ್ಕೊಳ್ಳಿ. ಅದಾದಮೇಲೆ ಕಾಯಿ ತೊಗೊಂಡು ಕಾಯಿನ ನೀಟಾಗಿ ತುರಿದಿಡಿ. ಕಾಯಿನ ತುರಿಬೇಕು, ಮಿಕ್ಸಿಗೆ ಹಾಕಬಾರ್ದು. ಆಮೇಲೆ ಒಂದು ಮಿಕ್ಸಿ ಜಾರ್ ತೊಗೊಂಡು ತುರಿದಿರೋ ಕಾಯಿ ಮತ್ತು ಬೆಲ್ಲನೂ ಎರಡನ್ನೂ ತೆಗೆದು ಮಿಕ್ಸಿ ಜಾರ್ ಹಾಕಿ ಮಿಕ್ಸಿ ರುಬ್ಬಿ. ಏನಪ್ಪ ಈಗ ತಾನೇ ಮಿಕ್ಸಿಗೆ ಹಾಕಬೇಡ ಅಂತ ಹೇಳಿದೆ, ಮತ್ತೆ ಮಿಕ್ಸಿಗೆ ಹಾಕ್ತಿದ್ಯಾ ಅಂತ ಹೇಳ್ತಿದ್ದೀರಾ? ವೈ ಐ ಡೋಂಟ್ ಸ್ಟಾಪ್ ಯು. ನಿಮ್ಮನ್ನು ತಡೆದಿರುವವರು ಯಾರು? ಅದು ಬೇರೆ ಇದು ಬೇರೆ. ಹಾಗೆ ಮಾಡಿದ್ರೆ ಮಾತ್ರ ಟೇಸ್ಟ್ ಜಾಸ್ತಿ ಬರೋಂಥದ್ದು. ಮಿಕ್ಸಿಯಿಂದ ಡೈರೆಕ್ಟಾಗಿ ಬಾಣಲೆ ಶಿಫ್ಟ್ ಮಾಡಿ ಬಾಣಲೆಯಲ್ಲಿ 15 to 20 ಮಿನಿಟ್ಸ್ ಫ್ರೈ ಮಾಡಿ ನೀಟಾಗಿ ಅದನ್ನು ಕೈಯಿಂದ ಉಂಡೆ ಕಟ್ಟಬೇಕು. ಉಂಡೆ ಕಟ್ಟಿದ್ರೆ ಯಾವುದೇ ರೀತಿ ಅಂಟ್ಕೋಬಾರ್ದು, ಆವಾಗ ಫ್ರೈ ಆಗಿದೆ ಅಂತ ಅರ್ಥ. ಆಮೇಲೆ ಮೈದಾ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು 2 ಅವರ್ ತೆಗೆದು ಸೈಡಲ್ಲಿ ಇಡಬೇಕು. ಏನು 2 ಅವರ್ ತೆಗೆದು ಸೈಡಲ್ಲಿ ಇಡಬೇಕಾ? ಇದನ್ನು ನಾವು ಫಸ್ಟೇ ಮಾಡಿ 2 ಅವರ್ ತೆಗೆದು ಸೈಡಲ್ಲಿ ಇಟ್ಟು ಅದಾದ್ಮೇಲೆ ಅದು ಮಾಡ್ಬೋದಲ್ವಾ? ಸಾರಿ, ಏನು ನೀಟಾಗಿ ಮಿಕ್ಸ್ ಮಾಡಿ 2 ಅವರ್ ಆಗಿದ್ದಾದಮೇಲೆ ಅದನ್ನು ಒಂದು ಪ್ಲಾಸ್ಟಿಕ್ ಕವರ್ಗೆ ಎಣ್ಣೆ ಹಾಕ್ಕೊಂಡು ಚಿಕ್ಕ ಚಿಕ್ಕ ಉಂಡೆ ಮಾಡಿ ಆ ಪ್ಲಾಸ್ಟಿಕ್ ಕವರ್ ಮೇಲೆ ಎಣ್ಣೆ ಹಾಕಿ ಚಿಕ್ಕ ಚಪಾತಿ ಥರ ಎಕ್ಸ್ಪೆಂಡ್ ಮಾಡ್ಕೊಂಡು ಬರಬೇಕು. ಚಿಕ್ಕ ಚಪಾತಿ ಮೇಲೆ ನಮ್ಮ ಮಿಕ್ಸಿಗೆ ಹಾಕಿ ಬೇಯಿಸಿದ್ದು ಏನು ಹೂರಣ ಇರ್ತದೆ ಆ ಹೂರಣನ ಅದರೊಳಗಡೆ ಇಟ್ಟು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡು ಬರಬೇಕು. ಅಯ್ಯೋ, ಸ್ಮ್ಯಾಶ್ ಮಾಡಬಾರ್ದು, ನಿಧಾನಕ್ಕೆ ಅದನ್ನು ತಟ್ಟಬೇಕು. ಯಾವುದೇ ರೀತಿ ತಣ್ಣಗಾಗ್ತದೆ. ಸೊ ನೀಟಾಗಿ ತಟ್ಟೋದ್ರಿಂದ ರೌಂಡ್ ಶೇಪಲ್ಲಿ ಬರುತ್ತೆ ಅಂತ ನಮ್ಮ ಅಜ್ಜಿಯವರು ಹೇಳಿದ್ದಾರೆ. ಏನು ರೌಂಡ್ ಶೇಪಲ್ಲಿ ಬಂದಿರುತ್ತೋ ಅದನ್ನು ಯಾವುದೇ ರೀತಿ ಗಲಿಬಿಲಿ ಇಲ್ದಿರಂಗೆ ನೀಟಾಗಿ ತವಾಗೆ ಶಿಫ್ಟ್ ಮಾಡಿದ್ರೆ ನಮ್ಮ ಹೂರಣ ಬಂದ್ಬಿಟ್ಟು ಬೇಯೋದಕ್ಕೆ ರೆಡಿ ಆಗುತ್ತೆ. ಬೇಯ್ದಿದ್ದಾದಮೇಲೆ ಇಟ್ಸ್ ರೆಡಿ ಟು ಈಟ್. ಬಟ್ ಇದನ್ನು ಬೇಯ್ದೇ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋವಂಥದ್ದು ಬ್ರೌನ್ ಕಲರಿಂದ ನೆಕ್ಸ್ಟ್ ಲೆವೆಲ್ಗೆ ಟರ್ನ್ಔಟ್ ಆಗಿದೆ ಅಂತ ಹೇಳಿದ್ರೆ ಅದು ಬೇಯ್ತಾ ಇದೆ ಅಂತ ಅರ್ಥ. ಜಾಸ್ತಿ ಬೇಯಿಸಿ ಅದನ್ನೆಲ್ಲ ಕರ್ರಿಗೆ ಮಾಡಬಾರ್ದು, ಆಮೇಲೆ ತಿನ್ನಲ್ಲ. ನಮ್ಮ ಅಜ್ಜಿ ಅಂತೂ ಸೂಪರಾಗಿ ಮಾಡಿದ್ದಾರೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಫಸ್ಟ್ ಟೈಮ್ ವೀಡಿಯೋ ಮಾಡಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಏನಾದರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ. ಆಲ್ ದ ಬೆಸ್ಟ್.